ಹಲೋ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂಜಾ. ದಿನದಿಂದ ದಿನಕ್ಕೆ ಮನುಷ್ಯನ ಆರೋಗ್ಯ ಸಮಸ್ಯೆಗಳು ಉಲ್ಬಣವಾಗ್ತಾ ಇದೆ. ಒಂದಲ್ಲೊಂದು ಸಮಸ್ಯೆ ಮನುಷ್ಯನನ್ನ ಕಾಡ್ತಾನೆ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಕಾಣಸಿಗ್ತಾ ಇರುವಂತಹ ಸಮಸ್ಯೆ ಅಂತ ಹೇಳಿದ್ರೆ ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ನ ಸಮಸ್ಯೆ. ಸ್ಟ್ರೋಕ್ ಅಂದ್ರೆ ಏನು, ಯಾಕೆ ಕಾಣಿಸ್ಕೊಳ್ಳುತ್ತೆ, ಇದು ಕಾಣಿಸ್ಕೊಳ್ಳುವ ಮುನ್ನ ಯಾವೆಲ್ಲ ಸಿಂಪ್ಟಮ್ಸ್ ಅನ್ನ ತೋರಿಸುತ್ತೆ ಮತ್ತು ಇದಕ್ಕೆ ಸೂಕ್ತ ಚಿಕಿತ್ಸೆ ಇದೆಯಾ, ಸ್ಟ್ರೋಕ್ನ ನಂತರದ ಬದುಕು ಹೇಗಿರಬೇಕು, ಇದೆಲ್ಲದರ ಕುರಿತು ಮಾತನಾಡೋದಕ್ಕೆ ನಮ್ಮೊಟ್ಟಿಗೆ ನಾರಾಯಣ ಹೃದಯಾಲಯದ ಖ್ಯಾತ ವೈದ್ಯರಾಗಿರುವಂತಹ ಡಾಕ್ಟರ್ ಅರವಿಂದ್ ಅವರಿದ್ದಾರೆ. ಡಾಕ್ಟರ್ ಅರವಿಂದ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಸ್ಟ್ರೋಕ್ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಸಾಮಾನ್ಯವಾಗಿ ಸ್ಟ್ರೋಕ್ ಬಗ್ಗೆ ಗೊತ್ತು, ಆದ್ರೆ ಸಂಪೂರ್ಣ ಜ್ಞಾನ ಯಾರಿಗೂ ಇರೋದಿಲ್ಲ. ಸ್ಟ್ರೋಕ್ ಅಂತ ಹೇಳಿದ್ರೆ ಏನೋ ಒಂಥರ ನೆಗ್ಲಿಜೆನ್ಸಿ ಕೂಡ ಇದೆ ಸಾಮಾನ್ಯ ಜನರಲ್ಲಿ. ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಅಂದ್ರೆ ಏನು? ಪಾರ್ಶ್ವವಾಯು ಅಂತಂದರೆ ನಮ್ಮ ಮೆದುಳಿಗೆ ಏನು ಅಂತಂದರೆ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಬೇಕು ಅಂತಂದರೆ ಅದಕ್ಕೆ ಒಂದು ಬ್ಲಡ್ ಸಪ್ಲೈ ನಿಯಮಿತವಾಗಿ ಸಿಗ್ತಾನೆ ಇರಬೇಕು. ಯಾವಾಗ ಮೆದುಳಿನ ಒಂದು ಭಾಗ ಅಥವಾ ಇಡೀ ಮೆದುಳಿಗೆ ಸಾಮಾನ್ಯವಾಗಿ ಒಂದು ಭಾಗಕ್ಕಾಗುತ್ತೆ, ಯಾವಾಗ ಅದಕ್ಕೆ ರಕ್ತ ಪೂರೈಕೆ ಸರಿಗೆ ಆಗೋದಿಲ್ವೋ, ರಕ್ತ ಪೂರೈಕೆ ನಿಲ್ಲುತ್ತೋ, ಆ ಮೆದುಳು ನಿಷ್ಕ್ರಿಯಗೊಳ್ಳುತ್ತೆ, ಆ ಭಾಗ ಮೆದುಳಿಂದು, ಅಥವಾ ಸಾಯ್ಲೂಬೋದು ಆ ಮೆದುಳಿನ ಆ ಭಾಗ. ಅದಕ್ಕೆ ನಾವು ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಅಂತ ಹೇಳ್ತೀವಿ. ಸೊ ಇಲ್ಲಿ ಏನು ಅಂತಂದರೆ, ಒಂದು ನಾವೆಲ್ಲ ಏನು ತಿಳ್ಕೊಬೇಕಿದೆ ಅಂತಂದರೆ, ಬ್ರೈನನ್ನು ನಾವು ಇಟ್ಸ್ ಅ ಭಾರಿ ಇವಾಲ್ವ್ ಆಗಿರೋವಂಥ ಒಂದು ಆರ್ಗನ್ ಅದು. ಇಟ್ಸ್ ಅ ವೆರಿ ಕಾಂಪ್ಲೆಕ್ಸ್ ಆರ್ಗನ್. ಇಡೀ ಮೆದುಳು ಒಂದೇ ಕೆಲಸ ಮಾಡೋದಿಲ್ಲ. ಮೆದುಳಿನ ಬೇರೆ ಬೇರೆ ಕೋಶಗಳಿಗೆ ಬೇರೆ ಬೇರೆ ಕೆಲಸ ಇದೆ. ಅದನ್ನು ಹೈಲಿ ಡಿಫರೆನ್ಷಿಯೇಟೆಡ್ ಆರ್ಗನ್ ಅಂತ ಹೇಳ್ತೀವಿ ನಾವು. ಅದರೊಳಗೆ ಏನಾಗಿರುತ್ತೆ ಅಂತಂದರೆ, ಮೆದುಳಿನ ಕೆಲವು ಭಾಗ ದೃಷ್ಟಿ ಕಂಟ್ರೋಲ್ ಮಾಡೋವಂಥದ್ದು, ಕೆಲವು ಭಾಗ ನಮ್ಮದು ಈಗ ಲೆಫ್ಟ್ ಮೆದುಳು ನಮ್ಮದು ರೈಟ್ ಕೈ ಕಾಲನ್ನ ಕಂಟ್ರೋಲ್ ಮಾಡುತ್ತೆ. ಮೆದುಳಿನ ಮುಂಭಾಗ ಯೋಚನೆ ಮಾಡೋ ಕ್ಷಮತೆಯನ್ನು ಇದು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಯಾವಾಗ ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟಿ ಬ್ಲಾಕ್ ಆಗುತ್ತೋ ಆವಾಗ ಮುಂದೆ ರಕ್ತ ಚಲನೆ ಆಗದಲೇ ಆ ಮೆದುಳಿನ ಆ ಭಾಗ ಸಾಯುತ್ತೆ, ಅಥವಾ ಆ ಪೈಪ್ಲೈನ್ ಸಿಸ್ಟಮ್ ಒಡೆದು ರಕ್ತನಾಳ ಒಡೆದು ರಕ್ತಸ್ರಾವ ಆಗಿ ಮುಂದೆ ಚಲನೆ ಆಗದಲೇ ಆ ಕಡೆ ಸ್ರಾವ ಆಗ್ತಿರುತ್ತೆ. ಮುಂದೆ ಚಲನೆ ಆಗದಲೇ ಇರೋದ್ರಿಂದನೂ ಮೆದುಳು ನಿಷ್ಕ್ರಿಯಗೊಳ್ಬೋದು, ಸಾಯ್ಬೋದು. ಇವುಗಳನ್ನು ನಾವು ಸ್ಟ್ರೋಕ್ ಅಂತ ಹೇಳ್ತೀವಿ. ಖಂಡಿತ. ಈಗ ಸ್ಟ್ರೋಕ್ ಸಂಭವಿಸುವ ಮುನ್ನ ಸಿಗುವಂತಹ ಸಿಂಪ್ಟಮ್ಸ್ ಏನೇನು, ಏನೆಲ್ಲ ಕಾಷನ್ಸ್ ಕೊಡುತ್ತೆ? ಎಲ್ಲರಿಗೂ ಅಷ್ಟು ಒಳ್ಳೆ ಅದೃಷ್ಟ ಇರೋದಿಲ್ಲ. ವಾರ್ನಿಂಗ್ ಸಿಂಪ್ಟಮ್ ಬಂದು ಸ್ಟ್ರೋಕ್ ಆಗೋಷ್ಟು ವಾರ್ನಿಂಗ್ ಸಿಂಪ್ಟಮ್ ಇರೋದಿಲ್ಲ. ಹೀಗಾಗಿ ನಾವು ನ್ಯೂರಾಲಜಿಲಿ ನಾವೇನು ಹೇಳ್ತೀವಿ ಅಂತಂದರೆ, ಈ ಸ್ಟ್ರೋಕು ಮತ್ತು ಫಿಟ್ಸ್, ಎಪಿಲೆಪ್ಸಿ ಏನಿದೆ, ಸಾಮಾನ್ಯವಾಗಿ ವಾರ್ನಿಂಗ್ ಇಲ್ದಲೇ ಬರುವಂಥ ಕೆಲವು ರೋಗಗಳು. ಸ್ಟ್ರೋಕ್ನಲ್ಲಿ ಏನಾಗುತ್ತೆ, ಕೆಲವೊಂದೊಂದ್ಸಲಿ ತುಂಬ ಅಪರೂಪ, ಅದಕ್ಕೆ ನಾವು ಟ್ರಾನ್ಸಿಯಂಟ್ ಇಸ್ಚೆಮಿಕ್ ಅಟ್ಯಾಕ್ಸ್ ಅಂತೀವಿ, TIA. ಅದರೊಳಗೆ ಏನಾಗುತ್ತೆ ಅಂತಂದರೆ, ಯಾವ ಭಾಗಕ್ಕೆ ಸ್ಟ್ರೋಕ್ ಆಗುತ್ತೋ, ಆಗಬೇಕು ಅಂತಿರುತ್ತೋ ಈಗ ಫ್ಯೂಚರಲ್ಲಿ, ಆ ಮೆದುಳಿನ ಆ ಭಾಗಕ್ಕೆ ಸ್ವಲ್ಪವಾಗಿ ರಕ್ತ ಪೂರೈಕೆ ಕಮ್ಮಿ ಆಗ್ತಾ ಬರ್ತಿರಬಹುದು. ಸೊ ಆ ಸಿಂಪ್ಟಮ್ ಇರುತ್ತೆ. ಈಗ ಉದಾಹರಣೆಗೆ ಒಂದು ಕೈ ಒಂದು ಕಾಲು ಒಂದು 10 ನಿಮಿಷ ಅಶಕ್ತಿ ಆದಂಗಾಗಿ, ಜೋಮ್ಗಟ್ಟಂಗಾಗಿ ಮತ್ತೆ ಸರಿ ಹೋಗ್ಬೋದು. ಇದನ್ನು ಜನರು ಏನು ಅಂದ್ಕೊಳ್ತಾರೆ, ಏನೋ ನಾ ಕೈ ಹಿಂಗೆ ಇಟ್ಕೊಂಡು ಮಲ್ಕೊಂಡಿದ್ದೆ ಅಥವಾ ಕಾಲು ಮಡ್ಚ್ಕೊಂಡು ಕೂತ್ಕೊಂಡಿದ್ದೆ, ಅದಕ್ಕೆ ಜೋಮ್ ಬಂದಿತ್ತು ಅಂತ ಹೇಳಿ ಬಿಟ್ಟು ಬಿಡಬಹುದು. ಸಾಮಾನ್ಯವಾಗಿ ಅದೇ ಥರ ಆಗಿರುತ್ತೆ. ಅದೇನು ಸ್ಟ್ರೋಕಿನ ಲಕ್ಷಣನೇ ಇರಬೇಕು, ಕೈಕಾಲು ಜೋಮ್ ಬಂದಿದ್ದೆಲ್ಲ ಸ್ಟ್ರೋಕಿನ ಲಕ್ಷಣನೇ ಅಂದ್ಕೊಂಡು ಹೆದರ್ಕೊಂಡು ಓಡ್ ಬನ್ನಿ ಅಂತ ಹಾಸ್ಪಿಟ್ಲಿಗೆ ನಾನು ಹೇಳೋದಿಲ್ಲ. ಬಟ್ ಯಾರಲ್ಲಿ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳ್ತೀವಿ ಅಂತಂದರೆ, ಈಗ ಶುಗರ್ ಇದ್ದವರಲ್ಲಿ, BP ಇದ್ದವರಲ್ಲಿ, ಥೈರಾಯ್ಡ್ ಸಮಸ್ಯೆ ಇದ್ದವರಲ್ಲಿ, ತುಂಬ ಸ್ಮೋಕ್ ಮಾಡ್ತಿರೋರಲ್ಲಿ, ಆಮೇಲೆ ಅದು ಒಂದೇ ಭಾಗ, ದೇಹದ ಒಂದೇ ಕೈ ಒಂದೇ ಕಾಲು ಆ ಥರ ಜೋಮ್ ಬಂದಂಗಾಯಿತು, ಆ ಥರ ಏನಾರು ಅನಿಸಿದಾಗ ಅದು ಸ್ಟ್ರೋಕಿನ ಒಂದು ವಾರ್ನಿಂಗ್ ಸಿಂಪ್ಟಮ್ ಇರಬಹುದು. ಕೆಲವೊಬ್ಬರಲ್ಲಿ ಈಗಾಗಲೇ ಹೇಳಿದ ಹಾಗೆ ಮೆದುಳಿನ ಯಾವ ಭಾಗಕ್ಕೆ ಸ್ಟ್ರೋಕ್ ಆಗಬಹುದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಿಂಪ್ಟಮ್ ಏನಿರಬಹುದು ಅಂತ. ಈಗ ಮೆದುಳಿನ ಹಿಂಭಾಗಕ್ಕೆ ರಕ್ತ ಪೂರೈಕೆ ಸರಿ ಆಗದಲ್ಲಿದ್ದ ದೃಷ್ಟಿಲಿ ಹೆಚ್ಚು ಕಮ್ಮಿ ಆಗೋದು, ಎಡಗಡೆ ಮೆದುಳಿಗೆ ಸಪ್ಲೈ ಆಗದಲ್ಲೇ ಇದ್ದಾಗ ಬಲಗಡೆ ಕೈ ಕಾಲಲ್ಲಿ ಶಕ್ತಿ ಕಮ್ಮಿ ಆಗೋದು, ಈ ಥರ ಆಗ್ಬೋದು. ಸೊ ಯಾವುದೇ ಹೊಸ ನ್ಯೂರಾಲಜಿಕಲ್ ಸಿಂಪ್ಟಮ್ ಏನೇ ಇದ್ರೂ ದಿಢೀರ್ನೇ ಆಗೋವಂಥ ಸಿಂಪ್ಟಮ್ನ ನಾವು ಸ್ಟ್ರೋಕ್, ಅನ್ಲೆಸ್ ಪ್ರೂವ್ಡ್ ಅದರ್ವೈಸ್, ಸ್ಟ್ರೋಕ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಓಕೆ. ಇನ್ನು ಯಾವ ಏಜ್ ಗ್ರೂಪ್ಗೆ, ಯಾವ ವಯೋಮಾನದವರಿಗೆ ಹೆಚ್ಚಾಗಿ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಕಾಣಿಸ್ಕೊಳ್ಳುತ್ತೆ? ಆಗುವಂಥದ್ದು 50+, 60+ ಏಜ್ನವರಿಗೆ. ಯಾಕಂತಂದರೆ ನಾವು ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್, ಮೋಸ್ಟ್ಲಿ ನಾವು ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ, ಬಟ್ ಈಗ ಟಾಪಿಕ್ ಓಪನ್ ಆಗಿದೆ, ಹೇಳೋಣ. ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಸ್ಟ್ರೋಕಿಗೆ ಏನು ಅಂತಂದರೆ ಇದೆ BP, ಶುಗರ್, ಥೈರಾಯ್ಡ್, ಕೊಲೆಸ್ಟ್ರಾಲ್ ಸಮಸ್ಯೆ, ಇವುಗಳೇ ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್. ಸೊ ಯಾರಿಗೆ ಸಾಕಷ್ಟು ವರ್ಷಗಳಿಂದ ಈ ಕಾಯಿಲೆಗಳಿರ್ತವೋ, ಅನ್ಕಂಟ್ರೋಲ್ಡ್, ಪರ್ಟಿಕ್ಯುಲರ್ಲಿ ಕಂಟ್ರೋಲಲ್ಲಿ ಇಲ್ಲದಲೇ ಇರೋಂಥ ಕಾಯಿಲೆಗಳೇನಾರಿದ್ದರೆ
ಜಾಸ್ತಿ ವರ್ಷ ಅವರಿಗೆ ಈ ಬಿ ಪಿ ಶುಗರ್ ಕಾಯಿಲೆಗಳೆಲ್ಲ ಇದ್ದರೆ ಅವರಲ್ಲಿ ಸ್ಟ್ರೋಕ್ ಆಗೋ ಚಾನ್ಸ್ ಜಾಸ್ತಿ. ಇವು ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ. ಬಟ್ ಈಗ ಹೇಳಿದಾಗೆ ನಾನು ಸ್ಟ್ರೋಕ್ ಬರೀ 50 ಅಥವಾ 60 ಮೇಲ್ಪಟ್ಟವರಲ್ಲೇ ಆಗಬೇಕು ಅಂತೇನಿಲ್ಲ. ಚಿಕ್ಕ ವಯಸ್ಸಿನಲ್ಲೂ ಆಗುತ್ತೆ. ಇತ್ತೀಚೆಗೆ ತುಂಬ ನೋಡ್ತಿದ್ದೇವೆ ನಾವು ಚಿಕ್ಕ ವಯಸ್ಸಲ್ಲಿ 30ರಲ್ಲೇ 40ರಲ್ಲೇ ಸ್ಟ್ರೋಕ್ ಆಗೋರು ನೋಡ್ತಿದ್ದೀವಿ. ಕೆಲವೊಂದು ಇನ್ಫಂಟೈಲ್ ಹೆಮಿಪ್ಲೇಜಿಯಾ ಅಂತೀವಿ ಅಂತಂದರೆ ಒಂದೇ ವರ್ಷದ ಒಳಗೇ ಕೂಡ ಸ್ಟ್ರೋಕ್ ಆಗ್ಬೋದು. ಕೆಲವೊಂದ್ಸಲಿ ಹೊಟ್ಟೆ ಒಳಗೇ ಸ್ಟ್ರೋಕ್ ಆಗಿರ್ಬೋದು, ಮಗುಗೆ ಹುಟ್ಟೋಕ್ಕಿಂತ ಮುಂಚೆನೇ ಆಗಿರ್ಬೋದು. ಮೆಕ್ಯಾನಿಸಮ್ ಒಂದೇ, ಮೆದುಳಿನ ಆ ಭಾಗಕ್ಕೆ ರಕ್ತ ಪೂರೈಕೆ ಆಗಿರಲಿಲ್ಲ. ಕಾರಣ ಏನು ಬೇಕಾದಿರ್ಬೋದು, ಆ ಘಟನೆಗೆ ಸ್ಟ್ರೋಕ್ ಅಂತ ಹೇಳ್ತೀವಿ ನಾವು. ಇಲ್ಲಿ ಮೆಕ್ಯಾನಿಸಮ್ ಸೇಮ್. ಇನ್ನೊಂದೇನು ಅಂತ, ಈಗ ಹಾರ್ಟಲ್ಲಿ ಕ್ಲಾಟ್ ಆದರೆ ಹಾರ್ಟ್ ಅಟ್ಯಾಕ್ ಅಂತೀವಿ. ಎದೆಯ ರಕ್ತನಾಳದಲ್ಲಿ ಬ್ಲಾಕ್ ಆಗಿ ರಕ್ತ ಪೂರೈಕೆ ಆಗದಲ್ಲಿ ಆಗೋದಕ್ಕೆ ಹಾರ್ಟ್ ಅಟ್ಯಾಕ್ ಅಂತೀವಿ. ಅದೇ ರೀತಿ ಮೆದುಳಿಗಾದರೆ ಬ್ರೈನ್ ಅಟ್ಯಾಕ್ ಅಥವಾ ಸ್ಟ್ರೋಕ್ ಅಂತ ಹೇಳ್ತೀವಿ. ಸೊ ಮೆಕ್ಯಾನಿಸಮ್ ಸೇಮ್. ಓಕೆ, ಹಾಗಾದ್ರೆ ಯಾವ ಏಜ್ ಗ್ರೂಪ್ಗೆ ಬೇಕಾದರೂ ಇತ್ತೀಚಿನ ದಿನಗಳೇ, ನಿಮ್ಮ ಪ್ರಕಾರ ಇತ್ತೀಚಿನ ದಿನದಲ್ಲಿ ಸ್ಟ್ರೋಕ್ನ ಕೇಸಸ್ ಜಾಸ್ತಿ ಆಗ್ತಿದೆ ಅಂತ ಅನ್ಸುತ್ತಾ? ಹೌದು, ಅದು ಒಂದು ಇದರೊಳಗೆ ಅಲಾರ್ಮಿಂಗ್ ಏನು ಅಂತಂದರೆ ಚಿಕ್ಕ ವಯಸ್ಸಿನವ್ರಿಗೆ ಜಾಸ್ತಿ ಆಗ್ತಿದೆ. ಈಗ 60 ವಯಸ್ಸಿನ ಮೇಲ್ಪಟ್ಟವರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಇವರಲ್ಲಿ ಸ್ಟ್ರೋಕ್ ಆಗ್ಬೋದು, ಇಷ್ಟೆಲ್ಲ ರಿಸ್ಕ್ ಫ್ಯಾಕ್ಟರ್ ಇರೋದ್ರಿಂದ ಆಗ್ಬೋದು ಅಂತ. ಬಟ್ ಚಿಕ್ಕ ವಯಸ್ಸು 30-40 ವಯಸ್ಸಿನಲ್ಲೇ ಜಾಸ್ತಿ ಆಗ್ತಿರೋದು ಆ್ಯಕ್ಚುಲಿ ಒಂದು ಅಲಾರ್ಮಿಂಗ್ ಪ್ರಾಬ್ಲಮ್. ಅದು ಇಂಡಿಯಾನಲ್ಲಿ ಸುಮಾರು ಕಾರಣಗಳಿದಾವೆ ಅದಕ್ಕೆ. ಫಿಟ್ನೆಸ್ ಇಲ್ಲ, ಅಥವಾ ತುಂಬಾ ಮಾಡ್ತಾರೆ ಫಿಟ್ನೆಸ್ ಬಗ್ಗೆ, ತುಂಬಾ ಆಬ್ಸೆಷನ್ ತೊಗೊಂಡು ಮಾಡ್ತಾರೆ. ಬಲ್ಕಿ ಮಸಲ್ಸ್ ಇರಬೇಕು, ಆ ಥರ ಕೆಲವು ಸಪ್ಲಿಮೆಂಟೇಷನ್ಸ್ ಡಿಪೆಂಡ್ಸ್. ಅಂದರೆ ನಿಮ್ದು ರೂಟೀನ್, ಫಿಟ್ನೆಸ್ ರೂಟೀನ್ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾವುದನ್ನು ಅತಿನೂ ಮಾಡಬಾರ್ದು, ಯಾವುದನ್ನು ಮಾಡ್ದಲೇನೂ ಇರಬಾರ್ದು. ಆ ಮಧ್ಯದ್ದು ಏನಿದೆಯೋ ಅದರೊಳಗೆ ಇರಬೇಕು. ಕೆಲವು ಸಪ್ಲಿಮೆಂಟೇಷನ್ಸ್ ತೊಗೊಳ್ಳೋದಾಗಲಿ, ಒಂದು ಘಟನೆ ಇತ್ತು, ಸಪ್ಲಿಮೆಂಟೇಷನ್ಸ್ ತೊಗೊಳ್ತಿದ್ರು, ಸ್ಟ್ರೋಕ್ ಆಯಿತು. ನಮಗದು ತುಂಬ ಚಿಕ್ಕ ವಯಸ್ಸಿನವರು, ಯಾಕದು ಗೊತ್ತಾಗ್ತಿರ್ಲಿಲ್ಲ. ತುಂಬ ಕೆದಕಿ ಕೇಳಿದಾಗ ಗೊತ್ತಾಯಿತು ಅವರು ಸಪ್ಲಿಮೆಂಟೇಷನ್ಸ್ ಡಿಸ್ಕ್ಲೋಸ್ ಮಾಡೋದಿಲ್ಲ ಜನ ಸಾಮಾನ್ಯವಾಗಿ ತೊಗೊಳ್ಳೋದನ್ನೆಲ್ಲ. ಸೊ ತುಂಬ ಕೆದಕಿ ಕೇಳಿದ್ಮೇಲೆ ಗೊತ್ತಾಯಿತು ತೊಗೊಳ್ತಿದ್ರು ಅಂತ. ಅದು ಒಂದು ರಿಸ್ಕ್ ಫ್ಯಾಕ್ಟರ್ ಆಗುತ್ತೆ. ಸೊ ಆ ಥರ ಎಲ್ಲ ಏನಾರು ಇದ್ದರೆ, ಆಮೇಲೆ ಸೆಡೆಂಟ್ರಿ ಲೈಫ್ ಸ್ಟೈಲ್, ಅಷ್ಟೊಂದು ಫಿಸಿಕಲಿ ಆ್ಯಕ್ಟಿವ್ ಇಲ್ಲ. ಒಬೆಸಿಟಿ ನೋಡಿ ನೀವು ರೋಡ್ ಮೇಲೆ ಹೋಗೋರನ್ನ, ಎವ್ರಿ ಸೆಕೆಂಡ್ ಪರ್ಸನ್ ಈಸ್ ಒಬೇಸ್ ಮನೇಲಿ. ಸೊ ಒಂದು ಸ್ವಲ್ಪ ಫಿಟ್ನೆಸ್ ಬಗ್ಗೆ ನಾವು ಗಮನ. ಸ್ಟ್ರೆಸ್ ಲೆವೆಲ್ ತುಂಬ ಜಾಸ್ತಿ ಆಗಿದೆ ಇತ್ತೀಚಿನ ಯಂಗ್ಸ್ಟರ್ಸಲ್ಲಿ. ಸ್ಟ್ರೆಸ್ ತುಂಬ ಇದೆ, ವರ್ಕ್ ಪ್ರೆಷರ್ ಆಗಲಿ, ಟ್ರಾಫಿಕ್, ಬೆಂಗಳೂರಲ್ಲಿ ಪರ್ಟಿಕ್ಯುಲರ್ ಟ್ರಾಫಿಕ್ಕು, ಟಾರ್ಗೆಟ್ಸು. ಸೊ ಇವೆಲ್ಲ ಇರೋದ್ರಿಂದ ದೇ ಆಲ್ ಆ್ಯಡ್ ಅಪ್ ಫಾರ್ ಸ್ಟ್ರೋಕ್. ಓಕೆ, ನೀವು ಸ್ಟ್ರೋಕ್ ಅಂತ ಹೇಳಿದಾಗ ಸ್ಟ್ರೋಕ್ನಲ್ಲಿ ಎಷ್ಟು ವಿಧ ಇದೆ ಮತ್ತು ಯಾವುದು ಅದೆಲ್ಲ? ಹೀಗಾಗಿ ಹೇಳಿದಾಗ ಸ್ಟ್ರೋಕ್ ಸಡನ್ನಾಗಿ ಬ್ರೈನ್ ನಿಷ್ಕ್ರಿಯಗೊಳ್ಳೋದಕ್ಕೆ ಸ್ಟ್ರೋಕ್ ಅಂತೀವಿ, ಮೆದುಳಿನ ಒಂದು ಭಾಗ. ಕಾರಣ ಸಾಮಾನ್ಯವಾಗಿ 85% ಸ್ಟ್ರೋಕ್ಸ್ ಎಲ್ಲ ರಕ್ತನಾಳದಲ್ಲಿ ರಕ್ತ ಹೆಪ್ಪುಗಟ್ಟಿ ಮುಂದೆ ರಕ್ತ ಚಲನೆ ಆಗದಲ್ಲೇ ಮೆದುಳಿನ ಆ ಭಾಗಕ್ಕೆ ರಕ್ತ ಸಿಗದಲ್ಲೇ ಆಗುವಂಥ ಸ್ಟ್ರೋಕ್ಗೆ ಸಾಮಾನ್ಯ. 85% ಸ್ಟ್ರೋಕ್ಸ್ ಆ ಥರ ಇರುತ್ತೆ. ನಾವು ಇದಕ್ಕೆ ಇಸ್ಚೆಮಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಎರಡನೇ ಥರ ಸ್ಟ್ರೋಕ್ ಏನು ಅಂತಂದರೆ, ರಕ್ತನಾಳ ಒಡೆದು ರಕ್ತಸ್ರಾವ ಆಗಿ, ಸೊ ಮುಂದೆ ಹೋಗಬೇಕಾಗಿರೋ ರಕ್ತಸ್ರಾವ ಆಗಿ ಪೈಪಿಂದ ಅಲ್ಲೇ ಲೀಕ್ ಆಗಿ ಮುಂದೆ ಮನೆಗೆ ಸಪ್ಲೈ ಆಗದಲ್ಲಿರೋಂಥ ಸಿಚುವೇಶನ್ಗೆ ಹ್ಯಾಮರೇಜಿಕ್ ಸ್ಟ್ರೋಕ್ ಅಂತ ಹೇಳ್ತೀವಿ. ಇದೊಂದು ಸ್ವಲ್ಪ ರೇರ್. ಇಸ್ಚೆಮಿಕ್ ಸ್ಟ್ರೋಕ್ಸೇ ಕಾಮನ್, 85%. ಅದು ಇದೊಂದು 10-12% ಬರುತ್ತೆ. ಆ ಹ್ಯಾಮರೇಜಿಕ್ ಸ್ಟ್ರೋಕ್ಸ್ನಲ್ಲೂ ಕೆಲವು ವಿಧಾನಗಳಿದ್ದಾವೆ. ಸಬ್-ಅರಕ್ನಾಯ್ಡ್ ಹ್ಯಾಮರೇಜ್, ಇಂಟ್ರಾಪ್ಯಾರೆಂಕೈಮಲ್ ಹ್ಯಾಮರೇಜ್ ಅಂತೆಲ್ಲ ಬರುತ್ತೆ. ಇನ್ನೂ ಒಂದು ತುಂಬ ರೇರ್ ಸ್ಟ್ರೋಕ್ ಏನಿದೆ ಅಂತಂದರೆ, ಈಗ ಮೆದುಳಿಗೆ ಒಂದು ಪೈಪ್ಲೈನ್ ಸಿಸ್ಟಮ್ ರಕ್ತ ತೊಗೊಂಡು ಹೋಗುತ್ತೆ, ಇನ್ನೊಂದು ಡ್ರೈನಿಂಗ್ ಸಿಸ್ಟಮ್ ಇರುತ್ತೆ, ಅದು ಅಶುದ್ಧ ರಕ್ತನ ತೊಗೊಂಡು ಬಂದು ಮತ್ತೆ ವಾಪಸ್ ಸಿಸ್ಟಮಿಗೆ ಕೊಡಬೇಕು. ಸೊ ಇಲ್ಲಿಂದ ಹೋಗ್ತಿರೋ ರಕ್ತನಾಳ ಬ್ಲಾಕ್ ಆಗೋದಕ್ಕೊಂದು ಸ್ಟ್ರೋಕ್ ಬೇರೆಯೇ. ಡ್ರೈನ್ ಮಾಡ್ತಿರೋ ರಕ್ತನಾಳದಲ್ಲಿ ಏನಾದ್ರು ಹೆಪ್ಪುಗಟ್ಟಿ ಆಗೋ ಸ್ಟ್ರೋಕೇನೆ ಬೇರೆ. ಅದನ್ನು ನಾವು ವೇನಸ್ ಥ್ರೋಂಬೋಸಿಸ್ ಅಂತೀವಿ, CVT ಅಂತ ಹೇಳ್ತೀವಿ. ಅದೊಂದು ಸ್ವಲ್ಪ ರೇರ್ ಟೈಪ್ ಆಫ್ ಸ್ಟ್ರೋಕ್, ಬಟ್ ಅದೂ ಒಂದು ಇಂಪಾರ್ಟೆಂಟ್ ಕನ್ಸಿಡರೇಷನ್ ಸ್ಟ್ರೋಕ್ನಲ್ಲಿ. ಓಕೆ, ಹಾಗಾದರೆ ಸ್ಟ್ರೋಕ್ನ ಕಂಡು ಹಿಡಿಯೋದಕ್ಕೆ ಇರುವಂತಹ ಸಾಧನಗಳು ಯಾವುವು? ಫಸ್ಟ್ ಕ್ಲಿನಿಕಲ್ ಡಯಾಗ್ನೋಸಿಸ್ ಆಫ್ ಸ್ಟ್ರೋಕ್. ಸೊ ಒಂದು ಏನು ಮೆಸೇಜ್ ಇಲ್ಲಿ ಅಂತಂದರೆ, ಬಿ ಫಾಸ್ಟ್ ಅಂತ ನೆನ್ಪಿಟ್ಕೊಳ್ಳಿ. ಫಾಸ್ಟ್ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಎಫ್ ಫಾರ್ ಫೇಸ್ ಅಂತಂದರೆ ನಿಮ್ಮದು ಫೇಸ್ ಒಂದು ಸೈಡ್ ಎಳ್ದಂಗೆ ಆಗ್ತಿದೆ, ಮುಖ ಒಂದು ಸೈಡ್ ಎಳ್ದಂಗೆ ಆಗ್ತಿದೆ ಅಂತ ಏನಾದರೂ ಅನಿಸಿದ್ರೆ. ಎ ಫಾರ್ ಆರ್ಮ್ ಅಂತಂದರೆ ಕೈ ಅಶಕ್ತಿಗೊಳ್ತಿದೆ, ಯಾವುದೋ ಒಂದು ಕೈ ಅಶಕ್ತಿ, ಎತ್ತಕ್ಕಾಗ್ತಿಲ್ಲ ಅಂತ ಅನಿಸಿದ್ರೆ. ಎಸ್ ಫಾರ್ ಸ್ಪೀಚ್, ಅಂದರೆ ನಿಮ್ಮ ಮಾತು ಸರಿಗೆ ಬರ್ತಿಲ್ಲ ಅಥವಾ ಮಾತು ತೊದಲಾಗ್ತಿದೆ ಅಂತ ಏನಾದ್ರು ಅನಿಸಿದ್ರೆ. ಇವು ಮೂರಲ್ಲಿ ಯಾವುದೇ ಒಂದು ಸಿಮ್ಟಮು ದಿಢೀರ್ನೇ ಆಗಿದ್ದಿದ್ರೆ ಅದು ಸ್ಟ್ರೋಕ್ ಆಗಿರಬಹುದು. ಸೊ ಲಾಸ್ಟ್ ಟಿ ಈಸ್ ಟೈಮ್. ಸೊ ಒಂದು ಪಾಪ್ಯುಲರ್ ಸ್ಲೋಗನ್ ಸ್ಟ್ರೋಕಲ್ಲಿ ಏನು ಅಂತಂದರೆ, ಟೈಮ್ ಈಸ್ ಬ್ರೈನ್ ಅಂತ. ಇದು ಒಂದು ತುಂಬ ಇಂಪಾರ್ಟೆಂಟ್ ಕನ್ಸೆಪ್ಟ್. ಇದನ್ನು ಜನ ಯಾಕೆ ಅರ್ಥ ಮಾಡ್ಕೋಬೇಕು ಅಂತಂದರೆ, ಪ್ರತಿ ನಿಮಿಷ ಸ್ಟ್ರೋಕ್ ಪೇಷಂಟಲ್ಲಿ ನೀವು ವೆಯ್ಟ್ ಮಾಡ್ತಾ ಹೋದರೆ ಲಕ್ಷಾಂತರ ಬ್ರೈನ್ ಸೆಲ್ಸ್, ಕೋಶಗಳು ಸಾಯ್ತಾ ಹೋಗ್ತವೆ. ಅದು ನಿಮಗೆ ಸಿಮ್ಟಮ್ ಆವಾಗ ಗೊತ್ತಾಗಲ್ಲ, ರಿಕವರಿ ಟೈಮ್ನಲ್ಲಿ ನಮಗೆ ತುಂಬ ಕಷ್ಟ ಆಗುತ್ತೆ ಅದು. ಸೊ ಇದನ್ನು ನೀವು ಹೆಂಗೆ ಇಮ್ಯಾಜಿನ್ ಮಾಡ್ಕೋಬೋದು ಅಂತಂದರೆ, ಈಗ ಮೆದುಳನ್ನ ಒಂದು ಕಾಡು ಥರ ತೊಗೊಳ್ಳಿ. ಕಾಡಲ್ಲಿ 1000 ಮರ ಇದೆ ಅಂದ್ಕೊಳ್ಳಿ, ನಮ್ಮ ಮೆದುಳಿನಲ್ಲಿ 1000 ಕೋಶ ಇದೆ ಅಂತ ಎಕ್ಸಾಂಪಲಿಗೆ ತೊಗೊಳ್ಳಿ. ಸ್ಟ್ರೋಕ್ ಅಂದರೆ ಏನು ಅಂತಂದರೆ, ಆ ಕಾಡಿಗೆ ಒಂದು ಬಾಂಬ್ ಬ್ಲಾಸ್ಟ್ ಆಗಿ ಬೆಂಕಿ ಹತ್ತಿದೆ.
ಎಕ್ಸಾಕ್ಟ್ಲಿ ಹಂಗೆ ಬ್ರೈನ್ನಲ್ಲಿ ಒಂದು ಬ್ಲಾಸ್ಟ್ ಆಯಿತು, ಬೆಂಕಿ ಹತ್ತಿದೆ ಈಗ. ಆ ಬ್ಲಾಸ್ಟ್ನಲ್ಲಿ ಒಂದು 200 ಸೆಲ್ಸ್ ಸತ್ತೋದು, ಕಾಡಿನ ಒಂದು 200 ಮರಗಳು ಸತ್ತೋದು. ಇನ್ನು ಒಂದು 200-300 ಮರಗಳಿಗಾಗಲೇ ಬೆಂಕಿ ಹತ್ತಿದೆ, ಅದು ಹರಡ್ತಾ ಇದೆ. ಸೊ ಈಗ ನೀವೇನು ಮಾಡಬೇಕು ಅಂದರೆ ಅದು ಸತ್ತಿರೋ 200 ಸೆಲ್ಸ್ನ ನೀವೇನು ಮಾಡೋಕ್ಕೆ ಬರೋದಿಲ್ಲ. ಬಟ್ ಬೆಂಕಿ ಹತ್ತಿ ಉರಿದು ಅದೇನು ಮರಗಳನ್ನ ಸಾಯಿಸ್ತಿದೆ ಇವಾಗ, ಅದನ್ನು ನಾವು ಬೆಂಕಿ ಆರಿಸಿ ಉಳಿಸ್ಕೋಬಹುದು ಆ ಕೋಶಗಳನ್ನ. ನೀವು ಜಾಸ್ತಿ ಹೊತ್ತು ಬಿಟ್ಟಷ್ಟು ಅದು ಬೆಂಕಿ ಸುಡ್ತಾ ಹೋಗಿ ಹೋಗಿ ಮರಗಳನ್ನ ಇನ್ನೂ ಡ್ಯಾಮೇಜ್ ಮಾಡುತ್ತೆ ವಿನಃ ನಿಲ್ಲಲ್ಲ. ಒಂದೊಂದ್ಸಲಿ ನ್ಯಾಚುರಲಿ ಮಳೆ ಬಂದು ಕಾಡು ಬೆಂಕಿ ಆರ್ಬೋದು, ನ್ಯಾಚುರಲಿ ಅದು ಆಗ್ಬೋದು. ಬಟ್ ನೀವು ಆ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದರೆ ಡಿಲೇ ಮಾಡ್ಬೋದು. ಬಟ್ ಇಟ್ಸ್ ನಾಟ್ ಅ ಗುಡ್ ಐಡಿಯಾ ಟು ವೆಯ್ಟ್. ಇಮ್ಮಿಡಿಯೇಟಾಗಿ ಬಂದು ಎಷ್ಟಾಗುತ್ತೋ ಅಷ್ಟು ಸೆಲ್ಸ್ನ ಉಳಿಸಿ. ಏನಾಗುತ್ತೆ, ನೀವು ಬರೀ 200-300 ಸೆಲ್ಸಿಗೆ ನಾವು ಕಂಟೈನ್ ಮಾಡಿದ್ವಿ, 700 ಸೆಲ್ಸ್ ಉಳಿಸ್ಕೊಂಡ್ವಿ ಅಂತಂದರೆ ಆ 700 ಸೆಲ್ಸಿಂದ ರಿಕವರ್ ಮಾಡೋದು ಪೇಷಂಟದ ರಿಕವರಿ ಚೆನ್ನಾಗಿರುತ್ತೆ. ಹಾಂ, ನೀವು ಇನ್ನೂ 300 ಸೆಲ್ಸ್ನ ಹಾಳು ಮಾಡಿಕೊಂಡು ಒಂದು 500 ಸೆಲ್ ಅಥವಾ 400 ಸೆಲ್ ಅಷ್ಟೇ ಉಳಿಸ್ಕೊಂಡು ನಮ್ಮ ಹತ್ರ ಬಂದರೆ ಮತ್ತೆ ಸ್ವಲ್ಪ ಕಷ್ಟ ಆಗುತ್ತೆ, ರಿಕವರಿನೂ ಕಷ್ಟ ಆಗಿರುತ್ತೆ ಅದರೊಳಗೆ. ಸೊ FAST ನೆನ್ಪಿಟ್ಕೊಳ್ಳಿ, ಫೇಸ್, ಆರ್ಮ್, ಸ್ಪೀಚ್. T is for time is brain ಅಂತ ಹೇಳ್ತೀವಿ ನಾವು. ಸೊ ಎವ್ರಿ ಮಿನಿಟ್ ಕೌಂಟ್ಸ್. ಇಮ್ಮಿಡಿಯೇಟ್ಲಿ ಸ್ಟ್ರೋಕದ ಸಿಮ್ಟಮ್ FASನಲ್ಲಿ ಏನೇ ಇದ್ರೂ ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಬನ್ನಿ. ಖಂಡಿತ ಬಹಳ ಅಚ್ಚುಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ನಾವು ವೀಕ್ಷಕರೇ, ಸ್ಟ್ರೋಕ್ನ ಕುರಿತು ಬಹಳ ಮಹತ್ವದ ಮಾಹಿತಿಯನ್ನು ನೀಡ್ತಾ ಇದ್ರು ವೈದ್ಯರು. ಈ ಬಗ್ಗೆ ಮತ್ತಷ್ಟು ಮಾತುಕತೆ ನಡೆಯುತ್ತೆ ಚಿಕ್ಕದೊಂದು ವಿರಾಮದ ಬಳಿಕ. ಹಲೋ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮೊಟ್ಟಿಗೆ ನಾರಾಯಣ ಹೃದಯಾಲಯದ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಅರವಿಂದ್ ಅವರಿದ್ದಾರೆ. ಮೆದುಳಿನ ಬಗ್ಗೆ, ಸ್ಟ್ರೋಕ್ನ ಬಗ್ಗೆ ಮಾತುಕತೆಯನ್ನು ನಡೆಸ್ತಾ ಇದ್ವಿ. ಇನ್ನು ಡಾಕ್ಟರ್, ನೀವು ತಿಳಿಸ್ತಾ ಇದ್ವಿ ಸ್ಟ್ರೋಕ್ ಹೇಗಾಗುತ್ತೆ ಮತ್ತು ಅದರಿಂದ ಆಗುವಂತಹ ಪರಿಣಾಮ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಪ್ರಮುಖವಾಗಿ ಸ್ಟ್ರೋಕ್ ಅಂತ ಬಂದಾಗ ಅದು ಮೆದುಳಿನ ಸಮಸ್ಯೆ ಆಗಿರೋದ್ರಿಂದ ಮಾರಣಾಂತಿಕವಾಗುವಂತಹ ಸಾಧ್ಯತೆಗಳಿದೆಯಾ? ಇದು ಒಂದು ಇಂಪಾರ್ಟೆಂಟ್ ಕನ್ಸೆಪ್ಟ್. ಇಲ್ಲಿ ಏನು ತಿಳ್ಕೊಬೇಕು ನಾವು ಅಂತಂದರೆ, ಸ್ಟ್ರೋಕಲ್ಲಿ ಔಟ್ಕಮ್ ಡಿಟರ್ಮೈನ್ ಆಗೋದು 2 ಫ್ಯಾಕ್ಟರ್ಸ್. ಒಂದು ಸೈಟ್ ಆಫ್ ಸ್ಟ್ರೋಕ್ ಅಂತೀವಿ, ಒಂದು ಸೈಜ್ ಆಫ್ ಸ್ಟ್ರೋಕ್. ಇವೆರಡು ಮೇಜರ್ ಡಿಟರ್ಮಿನೆಂಟ್ ಫ್ಯಾಕ್ಟರ್ಸ್. ಸೈಟ್ ಅಂತಲೇ ಈಗಾಗಲೇ ಹೇಳಿದ ಹಾಗೆ ಮೆದುಳಿನ ಕೆಲವು ಸೂಕ್ಷ್ಮ ಭಾಗಗಳಿದ್ದಾವೆ, ಸೂಕ್ಷ್ಮ ಜಾಗಗಳಿದ್ದಾವೆ ಮೆದುಳಿಂದ. ಅದು ನಮ್ಮದು ತುಂಬ ವೈಟಲ್ ಫಂಕ್ಷನ್ಸ್ನ ಕಂಟ್ರೋಲ್ ಮಾಡೋಂಥ ಜಾಗ, ನಮ್ಮದು ಹಾರ್ಟ್ ಬೀಟ್ ಕಂಟ್ರೋಲ್ ಮಾಡೋಂಥ ಜಾಗ, ರೆಸ್ಪಿರೇಷನ್, ಸ್ಪಾಂಟೇನಿಯಸ್ ರೆಸ್ಪಿರೇಷನ್ ಕಂಟ್ರೋಲ್ ಮಾಡೋಂಥ ಜಾಗ. ಈ ಥರ ಜಾಗದಲ್ಲಿ ಚಿಕ್ಕ ಸ್ಟ್ರೋಕ್ ಆದರೂ ಕೂಡ ಇಟ್ ಈಸ್ ಲೀಥಲ್, ಡೇಂಜರಸ್. ಅದೇ ಸೈಲೆಂಟ್ ಝೋನ್, ತುಂಬ ಅಷ್ಟೊಂದು ಡೆಲಿಕೇಟ್ ಇಲ್ಲ ಬ್ರೈನ್, ಆ ಏರಿಯಾ ಅಂತ ಏನು ಇಂಪಾರ್ಟೆಂಟ್ ಇಲ್ಲ ಅನ್ನೋಂಥದ್ರಲ್ಲಿ ಒಂದು ಸಣ್ಣ ಸ್ಟ್ರೋಕ್, ಒಂದು ಮಾಡ್ರೇಟ್ ಸೈಜ್ ಸ್ಟ್ರೋಕ್ ಆದರೂ ಕೂಡ ಲೈಫ್ ರಿಸ್ಕ್ ಏನು ಇರೋದಿಲ್ಲ. ಅದೇ ರೀತಿ ಸೆಕೆಂಡ್ ಪಾಯಿಂಟ್ ಈಸ್ ಸೈಜ್ ಆಫ್ ಸ್ಟ್ರೋಕ್. ಸೊ ತುಂಬ ದೊಡ್ಡ ಸ್ಟ್ರೋಕ್ ಸೈಲೆಂಟ್ ಏರಿಯಾ, ಅಷ್ಟೊಂದು ಇಂಪಾರ್ಟೆಂಟ್ ಇಲ್ದಲ್ಲೇ ಇರೋ ಏರಿಯಾನಲ್ಲಿ ಆದರೂ ಕೂಡ ಇಟ್ ಈಸ್ ರಿಸ್ಕಿ. ಆ ರಿಸ್ಕ್ ಏನಕ್ಕಾಗತ್ತೆ ಅಂತಂದರೆ, ಒಂದು ಕಾರಣ, ಇನ್ನೊಂದು ಏನಾದರೂ ಪ್ರಾಬ್ಲಮ್ ಏನಂತಂದರೆ, ಇದನ್ನು ಸಾಮಾನ್ಯವಾಗಿ ನಾನು ಹೇಳ್ತಿರ್ತೀನಿ ನಮ್ಮ ಪೇಷಂಟಿಗೆ, ಏನಾಗುತ್ತೆ ಅಂತಂದರೆ ಈಗ ಪೆಟ್ಟು ಬಿದ್ದಾಗ ಇವಾಗಲೇ ಊತ ಬರೋದಿಲ್ಲ. ಕೈಗೆ ಇವತ್ತು ಪೆಟ್ಟು ಬಿತ್ತು ಅಂತ ನೀವು ಮಾರನೇ ದಿವಸ ನೋಡ್ತೀರಾ, ಅದ್ರ ಮಾರನೇ ದಿವಸ ನೋಡ್ತೀರಾ ಊತ ಬಂದಿರುತ್ತೆ. ಮೆದುಳಲ್ಲೂ ಸ್ಟ್ರೋಕ್ ಆದಾಗ ಏನು ಮೆದುಳಿಗೆ ಪೆಟ್ಟು ಬೀಳುತ್ತೆ, ಇಂಜುರಿ ಆಗುತ್ತೆ, ಆ ಸ್ವೆಲ್ಲಿಂಗ್ ಬರೋದಕ್ಕೆ 3 to 7 days ರಫ್ಲಿ ಟೈಮ್ ತೊಗೊಳುತ್ತೆ. ಆ ಸ್ವೆಲ್ಲಿಂಗನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸಾಕಷ್ಟು ಮೆಡಿಸಿನ್ ಇದ್ದರೂ ಕೂಡ ಫುಲ್ ಪ್ರೂಫ್ ಅಲ್ಲ, ಕೊಟ್ಟ ತಕ್ಷಣ ಸ್ವೆಲ್ಲಿಂಗ್ ಆಗೋದೇ ಇಲ್ಲ ಅಂತಲ್ಲ. ಆ ಸ್ವೆಲ್ಲಿಂಗ್ ಜಾಸ್ತಿ ಆದಾಗ ಸ್ಕಲ್ ಈಸ್ ಅ ಟೈಟ್ ಸ್ಟ್ರಕ್ಚರ್, ಹಿಗ್ಗಕ್ಕೆ ಜಾಗ ಇಲ್ಲ ಬ್ರೈನಿಗೆ. ಸೊ ಒಳಗಡೆ ಸ್ಕಲ್ ಒಳಗಡೆ ತುಂಬ ಪ್ರೆಷರ್ ಜಾಸ್ತಿ ಆಗುತ್ತೆ, and that can kill the patient. So sight and size of stroke determinant. ದೊಡ್ಡ ಸ್ಟ್ರೋಕು ಡೆಡ್ಲಿ, ಸಣ್ಣ ಸ್ಟ್ರೋಕ್ ಬಟ್ ಇಂಪಾರ್ಟೆಂಟ್ ಏರಿಯಾ ಆಫ್ ಬ್ರೈನ್ ಡೆಡ್ಲಿ. ಸ್ಟ್ರೋಕ್ನ ಬಗ್ಗೆ ಹೇಳ್ತಾ ಇದ್ರಿ, ಹೇಗೆ ಅದು ಲೈಫ್ ಟೇಕಿಂಗ್ ಆಗಿರಬಹುದು ಅಂತ ತಿಳಿಸ್ತಾ ಇದ್ರಿ, ಮಾರಣಾಂತಿಕವಾಗಿ ಆಗಿರ್ಬೋದು. ಸೊ ಕೆಲವೊಂದೊಂದ್ಸಲಿ ನಾ ಈಗಾಗಲೇ ಹೇಳಿದಾಗೆ ಕೆಲವೊಂದೊಂದ್ಸಲಿ ಕೆಲವು ತುಂಬ ಇಂಪಾರ್ಟೆಂಟ್ ಇಲ್ದಲೇ ಇರೋ ಜಾಗದಲ್ಲಿ ಸಣ್ಣ ಸ್ಟ್ರೋಕ್ ಆದರೆ ನೋಟಿಸು ಮಾಡಿರೋದಿಲ್ಲ ಪೇಷಂಟ್. ವೆರಿ ಸೈಲೆಂಟ್ ಸ್ಟ್ರೋಕ್ಸ್, ಚಿಕ್ಕ ಸ್ಟ್ರೋಕ್ ಆಗಿರುತ್ತೆ, ಏನೂ ಸಿಮ್ಟಮ್ ಇರೋದಿಲ್ಲ. ನಾವು ಯಾವುದೋ ಬೇರೆ ಕಾರಣಕ್ಕೆ MRI ಮಾಡಿಸಿ ನೋಡ್ತೀವಿ, ಬೇರೆ ಏನೋ ಕಾರಣಕ್ಕೆ ಬಂದಿರ್ತಾರೆ, MRI ಮಾಡಿಸಿ ನೋಡಿದಾಗಲೇ ಸಣ್ಣ ಸ್ಟ್ರೋಕ್ ಆಗಿರ್ತವೆ, ಗೊತ್ತೂ ಆಗಿರೋದಿಲ್ಲ. ಈ ಥರನೂ ಇರುತ್ತೆ. ಎರಡೂ ಎಕ್ಸ್ಟ್ರೀಮ್ ಇದೆ. ಸಿಮ್ಟಮ್ಯಾಟಿಕ್, ಏನೂ ಸಿಮ್ಟಮ್ ಇಲ್ದಲೇ ಇರ್ಬೋದು, ಆ್ಯಂಡ್ ಇಮ್ಮಿಡಿಯೇಟ್ ಡೆತ್ ಆಗುವಂಥ ಪೇಷಂಟ್ಸು ಇರ್ತಾರೆ. ಅದ್ರ ಮಧ್ಯನೂ ಸಾಕಷ್ಟು ಜನ ಇರ್ತಾರೆ. ಡಿಪೆಂಡ್ಸ್, ಅದೇ ಸೈಟ್ ಆ್ಯಂಡ್ ಸೈಜ್ ಆಫ್ ಸ್ಟ್ರೋಕ್. ಕೇಸಸ್ ಯಾವ ರೀತಿ ಇರುತ್ತೆ? ಡೆಲಿಕೇಟ್ ಏರಿಯಾ, ತುಂಬ ಇಂಪಾರ್ಟೆಂಟ್ ಏರಿಯಾ ಬ್ರೈನಲ್ಲಿ ಸ್ಟ್ರೋಕ್ ಆದ್ರೂ, ಅಥವಾ ತುಂಬ ದೊಡ್ಡ ಸ್ಟ್ರೋಕ್, ಮ್ಯಾಸಿವ್ ಸ್ಟ್ರೋಕ್, ಮೇಜರ್ ಸ್ಟ್ರೋಕ್ ಅಂತೀವಿ, ಅದಾದ್ರೂ ಡೆತ್ ಆಗ್ಬೋದು. ಓಕೆ, ಇನ್ನು ಸ್ಟ್ರೋಕ್ ಆಗಿದೆ, ಚಿಕಿತ್ಸೆ, ಏನೆಲ್ಲ ಚಿಕಿತ್ಸೆಗಳು ಲಭ್ಯ ಇದೆ? ಸೊ ಇದೇನಾಗುತ್ತೆ, ನಾನು ಒಂದು ವಿಜುವಲೈಸೇಷನ್ ಕೊಡ್ತೀನಿ ನಮ್ಮ ಪೇಷಂಟ್ಸಿಗೆ. ಏನಾಗುತ್ತೆ ಅಂತಂದರೆ, ಒಂದು ಸ್ಟ್ರೋಕ್ ಅಂತ ಪೇಷಂಟ್ ಬಂದಾಗ ನಮ್ಮ ಎಮರ್ಜೆನ್ಸಿ, ನಮ್ಮ ಹಾಸ್ಪಿಟಲ್, ಯಾವುದೇ ಹಾಸ್ಪಿಟಲ್, ಎಕ್ವಿಪ್ಡ್ ಹಾಸ್ಪಿಟಲ್ ಎಮರ್ಜೆನ್ಸಿಗೆ ಬರ್ತಿದ್ದಂಗೆ ಅಲ್ಲಿ ಎಮರ್ಜೆನ್ಸಿ ಫಿಸಿಷಿಯನ್ಸ್ ಎಲ್ಲ ನೋಡಿ ಅದು ಸ್ಟ್ರೋಕ್ ಕ್ಲಿನಿಕಲ್ ಡಯಾಗ್ನೋಸಿಸ್ ಫಸ್ಟ್ ಮಾಡ್ಬಿಟ್ಟು ಇದು ಸ್ಟ್ರೋಕೆ ಅಂತ ಅವ್ರಿಗೆ ಗೊತ್ತಾದ್ಮೇಲೆ ಅನ್ಸಿದ್ಮೇಲೆ ಇಮ್ಮಿಡಿಯೇಟ್ಲಿ ಅವ್ರನ್ನ ಒಂದು ಸ್ಕ್ಯಾನರಿಗೆ ಕರ್ಕೊಂಡು ಹೋಗ್ತೀವಿ.
ಐದರ್ CT ಸ್ಕ್ಯಾನ್ ಅವ್ರ MRI ಸ್ಕ್ಯಾನ್. ಅದು ಡಿಪೆಂಡ್ ಆಗುತ್ತೆ, ಪ್ರಿಫರೆನ್ಸ್ ಯಾವ ಥರದ್ದು ಕೇಸ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಕ್ಯಾನ್ ಮಾಡಿದ ಮೇಲೇ ನಮಗೆ ಗೊತ್ತಾಗೋದು ಇದು ಯಾವ ಥರದ್ದು ಸ್ಟ್ರೋಕ್ ಅಂತ. ಸೊ ನಾ ಈಗಾಗಲೇ ಹೇಳಿದಾಗ ಹ್ಯಾಮರೇಜಿಕ್ ಸ್ಟ್ರೋಕ್ ಇದೆ ಅಥವಾ ಇಸ್ಚೆಮಿಕ್ ಸ್ಟ್ರೋಕ್ ಇದೆ, ರಕ್ತ ಹೆಪ್ಪುಗಟ್ಟಿ ಆಗಿರೋದ ಅಥವಾ ರಕ್ತಸ್ರಾವ ಆಗಿರೋದ ಅಂತ. ಸೊ ಎರಡಕ್ಕೂ ಟ್ರೀಟ್ಮೆಂಟ್ ಕಂಪ್ಲೀಟ್ಲಿ ಡಿಫ್ರೆಂಟ್, ಎರಡು ಆಪೋಸಿಟ್. ಈಗ ಫಾರ್ ಎಕ್ಸಾಂಪಲ್ ರಕ್ತ ಹೆಪ್ಪುಗಟ್ಟಿ ಆಗಿರೋವಂಥ ಸ್ಟ್ರೋಕಿಗೆ ನಾವು ರಕ್ತ ಕರಗಿಸೋವಂಥ ಮೆಡಿಸಿನ್ ಕೊಡಬೇಕು. ರಕ್ತಸ್ರಾವ ಆಗಿರೋವಂಥ ಸ್ಟ್ರೋಕಿಗೆ ನಾವು ರಕ್ತ ಕರಗಿಸೋವಂಥದ್ದು ಅಥವಾ ತೆಳು ಮಾಡುವಂಥ ಮೆಡಿಸಿನ್ ಕೊಟ್ಟರೆ ಇನ್ನೂ ಜಾಸ್ತಿ ಆಗುತ್ತೆ ಆ ಪ್ರಾಬ್ಲಮ್. ಸೊ ಉಲ್ಟಾ, ರಕ್ತ ಹೆಪ್ಪುಗಟ್ಟಿದೆ, ರಕ್ತ ಕರಗಿಸ್ಬೇಕು, ರಕ್ತ ತಿಳು ಮಾಡೋ ಮೆಡಿಸಿನ್ ಕೊಡಬೇಕು. ಸೊ ಈ ಡಿಫ್ರೆನ್ಸಿಯೇಷನ್ ತುಂಬ ಮುಖ್ಯ ನಮಗೆ. ಎಸ್ಪೆಷಲಿ ಇವರು ಎಷ್ಟು ಬೇಗ ಬರ್ತಾರೋ ಹಾಸ್ಪಿಟ್ಲಿಗೆ, ವಿದಿನ್ 3 ಕೆಲವೊಬ್ಬರು ಪೇಷಂಟ್ಸಲ್ಲಿ 4.5 hours ಒಳಗಡೆ ಒಂದು ಇಂಜೆಕ್ಷನ್ ಇದೆ, ಅದು ಬ್ಲಡ್ ಕ್ಲಾಟ್ನ ಕರಗಿಸೋವಂಥ ಒಂದು ಇಂಜೆಕ್ಷನ್. ಅದು ಆ ಥರ ಎಲಿಜಿಬಲ್ ಇದ್ದರೆ ಮಾತ್ರ ಆ ಪೇಷಂಟಿಗೆ ನಾವು ಇಂಜೆಕ್ಷನ್ ಕೊಡ್ತೀವಿ. ಎಲ್ಲರಿಗೂ ಕೊಡೋಕ್ಕೆ ಬರಲ್ಲ, ಎಲ್ಲ ಸ್ಟ್ರೋಕ್ ಪೇಷಂಟ್ಸಿಗೂ ನಾವು ಕೊಡಲ್ಲ. ಸ್ಟ್ರಿಕ್ಟ್ ಕ್ರೈಟೀರಿಯಾ ಇದೆ, ಟಿಕ್ ಹಾಕ್ತಾ ಹೋಗ್ತೀವಿ ನಾವು, ಇದಿದ್ದರೆ ಮಾತ್ರ ನಾವು ಕೊಡಬೇಕು, ಕೆಲವೊಂದು ಇದ್ರೂ ಅಂತೂ ಕೊಡಲಿಕ್ಕೆ ಆಗೋದಿಲ್ಲ, ಅಬ್ಸಲ್ಯೂಟ್ ನೋ ಇರುತ್ತೆ. ಸೊ ಆ ಥರ ಏನು ಕ್ರೈಟೀರಿಯಾ ಇದೆ, ಆ ಪೇಷಂಟ್ ಆ ಕ್ರೈಟೀರಿಯಾ ಒಳಗೆ ಫುಲ್ಫಿಲ್ ಆದರೆ, ಎಲಿಜಿಬಲ್ ಆದರೆ ಆ ಒಂದು ಇಂಜೆಕ್ಷನ್ ನಾವು ಆಫರ್ ಮಾಡ್ತೀವಿ. ಸ್ಟ್ರೋಕ್ ಬಗ್ಗೆ ಹೇಳ್ತಾ ಇದ್ದೀವಿ, ಹೇಗೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಅಂತ. ಸೊ ನಾವು ಅದೇ ಈಗ ಆ ಕ್ಲಾಟ್ ಏನಾದರೂ ಇದ್ದು ರಕ್ತ ಹೆಪ್ಪುಗಟ್ಟಿದ್ದಿದ್ರೆ ಅಷ್ಟೇ ಟೈಮ್ ಒಳಗಡೆ ಬಂದು ಎಲಿಜಿಬಲ್ ಇದ್ದರೆ ಅವರು ಆ ರಕ್ತ ಹೆಪ್ಪುಗಟ್ಟಿದ್ದನ್ನು ಕರಗಿಸ್ಲಿಕ್ಕೆ ಒಂದು ಇಂಜೆಕ್ಷನ್ ಇದೆ, ಅದನ್ನು ನಾವು ಕೊಡ್ತೀವಿ, ಆಫರ್ ಮಾಡ್ತೀವಿ. ಅದನ್ನು ಒಂದು ಬ್ಲೀಡಿಂಗ್ ರಿಸ್ಕ್ ಇರುತ್ತೆ ಅದರಲ್ಲಿ, ಬಟ್ ರೆಕಮೆಂಡೇಶನ್ ಪ್ರಕಾರ ಕೊಡೋವಂಥದ್ದು ಇದ್ದರೆ, ಪೇಷಂಟ್ ತೊಗೊಳ್ಳೋವಂಥವ್ರು ಇದ್ದರೆ ಕೊಡಬಹುದು ಅದನ್ನ. ಆಮೇಲೆ ಇನ್ನೊಂದು ಆಪ್ಷನ್ ಏನಿದೆ ಅಂತಂದರೆ, ತುಂಬ ದೊಡ್ಡ ರಕ್ತನಾಳದಲ್ಲಿ ಬ್ಲಾಕ್ ಇತ್ತು ಅಂತಂದರೆ ಒಂದೊಂದ್ಸಲಿ ಇಂಜೆಕ್ಷನ್ ಕೊಟ್ಟರೆ ಕರಗಲಿಕ್ಕಿಲ್ಲ. ಅಥವಾ ಈ ವಿಂಡೋ ಪೀರಿಯಡ್ ಅಂತ ನಾವೇನು ಹೇಳಿದ್ವಿ, 3 ಗಂಟೆ ಅಥವಾ 4.25 ಗಂಟೆ ದಾಟಿ ಬಂದವರಲ್ಲಿ ಅದಕ್ಕೂ ಒಂದು ಟೈಮ್ ಇದೆ, 6 hours ಅಥವಾ 24 hours ಅಂತಿದೆ ಅಷ್ಟೇ. ದೊಡ್ಡ ರಕ್ತನಾಳದಲ್ಲಿ ಏನಾದ್ರು ಬ್ಲಾಕ್ ಆಗಿತ್ತು ಅಂತಂದ್ರೂ ಕೆಲವು ಆಪ್ರೇಷನ್ ಮೂಲಕ, ಕೀ ಹೋಲ್ ಸರ್ಜರಿ ಥರ ಇರುತ್ತೆ, ಆಪ್ರೇಷನ್ ಮೂಲಕ ಡೈರೆಕ್ಟಾಗಿ ಆ ಕ್ಲಾಟ್ ಆಗಿರೋಂಥ ಜಾಗಕ್ಕೆ ಹೋಗಿ ಆ ಕ್ಲಾಟ್ನ ತೆಗಿಬಹುದು. ಆ ಥರನೂ ಒಂದು ಆಪ್ಷನ್ ಇದೆ. ಅದಕ್ಕೂ ತುಂಬ ಸ್ಟ್ರಿಕ್ಟ್ ಕ್ರೈಟೀರಿಯಾ ಇದೆ. ಬಂದವರಿಗೆಲ್ಲ ಮಾಡ್ತೀವಿ ಅಂತಲ್ಲ, ಅದಕ್ಕೆ ಎಲಿಜಿಬಲ್ ಆದರೆ ಮಾತ್ರ ನಾವು ಅದನ್ನು ಮಾಡ್ತೀವಿ. ಇದು ಕ್ಲಾಟ್ ಆಗಿರೋವಂಥ ಸ್ಟ್ರೋಕ್ ಆದರೆ. ಇನ್ನು ಹ್ಯಾಮರೇಜಿಕ್ ಸ್ಟ್ರೋಕ್, ಅಕಸ್ಮಾತ್ ರಕ್ತಸ್ರಾವ ಆಗಿರೋವಂಥ ಸ್ಟ್ರೋಕ್ ಇತ್ತು ಅಂತಂದರೆ ಅದನ್ನು ಸಾಮಾನ್ಯವಾಗಿ ನ್ಯೂರೋಸರ್ಜನ್ಸ್, ನಮ್ಮ ಟೀಮಲ್ಲಿರೋ ನ್ಯೂರೋಸರ್ಜನ್ಸ್ ನೋಡ್ತಾರೆ. ಅಲ್ಲಿ ಆ ರಕ್ತಸ್ರಾವ ಎಷ್ಟಾಗಿದೆ, ರಕ್ತಸ್ರಾವದಿಂದ ಒಳಗಡೆ ಸ್ಕಲ್ ಒಳಗಡೆ ಪ್ರೆಷರ್ ಎಷ್ಟಿದೆ ಅಂತ ನೋಡ್ಬಿಟ್ಟು ನೆಕ್ಸ್ಟ್ ಯಾವ ಥರ ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ಡಿಸೈಡ್ ಮಾಡ್ತಾರೆ. ಓಕೆ, ಈಗ ಸ್ಟ್ರೋಕಿಗೆ ಚಿಕಿತ್ಸೆ ಬಗ್ಗೆ ಹೇಳಿದ್ರೆ, ಚಿಕಿತ್ಸೆ ಎಲ್ಲ ಬಹಳ ಟೈಮ್ ಹಿಡಿಯುತ್ತಾ, ಹೇಗೆ ಲಾಂಗ್ ಟರ್ಮ್? ಅದು ಡಿಪೆಂಡ್ ಆಗುತ್ತೆ. ಅಂದರೆ ಸ್ಟ್ರೋಕದ್ದು ಇಂಪ್ಯಾಕ್ಟ್ ಏನಿತ್ತು ಆ ಪೇಷಂಟ್ ಮೇಲೆ ಅಂತ, ಅದು ಈಗಾಗಲೇ ಹೇಳಿದಾಗೆ ಮೈನರ್ ಸ್ಟ್ರೋಕ್ ಅಥವಾ ಮೇಜರ್ ಸ್ಟ್ರೋಕ್ ಅಂತ ಡಿಪೆಂಡ್ ಆಗುತ್ತೆ. ಮೈನರ್ ಸ್ಟ್ರೋಕ್ ಇತ್ತು ಅಂತಂದರೆ ಮೋಸ್ಟ್ಲಿ ಒಂದು 2-3 ಡೇಸ್ನಲ್ಲೇ ಎಲ್ಲ ಇವ್ಯಾಲ್ಯೂಯೇಷನು ಮಾಡಿ ಟ್ರೀಟ್ಮೆಂಟು ಏನು ಕೊಡಬೇಕು ಕೊಟ್ಟು ಮಾತ್ರೆಗಳು ಕೊಟ್ಟು ಮನೆಗೆ ಕಳಿಸ್ಬೋದು. ತುಂಬ ದೊಡ್ಡ ಸ್ಟ್ರೋಕು, ಮ್ಯಾಸಿವ್ ಸ್ಟ್ರೋಕ್ ಆಗಿತ್ತು ಅಂತಂದಾಗ ಐಸೋಲ್ ಅಡ್ಮಿಷನ್ ಮಾಡಬೇಕಾಗತ್ತೆ. ನಾನು ಈಗಾಗಲೇ ಹೇಳಿದಾಗ ಬ್ಲೀಡಿಂಗ್ ಆಗಿತ್ತಂದ್ರೂ, ಅಥವಾ ಅದು ಊತ ಬರುತ್ತೆ ಅಂತ ಏನು ಹೇಳಿದೆ ನಾನು, ಊತ ಬಂದಾಗ ಒಳಗಡೆ ಪ್ರೆಷರ್ ತುಂಬ ಜಾಸ್ತಿ ಆಗುತ್ತೆ ಅಂದಾಗ ಆ ಟೈಮ್ನಲ್ಲಿ ಜೀವ ಉಳಿಸೋದಕ್ಕೆ ಒಂದು ಡಿಕಂಪ್ರೆಷನ್ ಸರ್ಜರಿ ಅಂತ ಮಾಡ್ತೀವಿ. ಅಂದರೆ ಬೋನಿಂದ ಒಂದು ಕ್ಯಾಪ್ ಓಪನ್ ಮಾಡ್ತೀವಿ ಒಂದಿಷ್ಟಾಗಲ, ಸೊ ದ್ಯಾಟ್ ಆ ಪ್ರೆಷರ್ ಏನಿದ್ರು ರಿಲೀಸ್ ಆಗಲಿ ಅಂತ, ಒಂಥರ ಪ್ರೆಷರ್ ಕುಕ್ಕರದ ಸೀಟಿ ಹತ್ತದಂಗೆ. ಅದನ್ನು ನೀವು ಮಾಡ್ದಲ್ಲೇ ಇದ್ದರೆ ಒಳಗೆ ಇಷ್ಟೊಂದು ಹೈ ಪ್ರೆಷರ್ ಇರುತ್ತಲ್ಲ, ಇಮಿಡಿಯೇಟ್ ಡೆತ್ ಆಗೋ ಚಾನ್ಸ್ ಇರುತ್ತೆ, ಹರ್ನಿಯೇಟ್ ಆಗೋ ಚಾನ್ಸ್ ಇರುತ್ತೆ ಅಂತ. ಸೊ ಆ ಥರ ಎಲ್ಲ ಸರ್ಜರಿದ ಅವಶ್ಯಕತೆ ಬೀಳೋವಂಥ ಪೇಷಂಟ್ ಇದ್ದರೆ ಆಬ್ವಿಯಸ್ಲಿ 1-2 ವಾರನೂ ಹಾಸ್ಪಿಟ್ಲಲ್ಲೇ ಇರೋವಂಥ ಪರಿಸ್ಥಿತಿ ಬರ್ಬೋದು. ತುಂಬಾ ಪ್ರೆಷರ್ ಜಾಸ್ತಿ ಇತ್ತು, ನಾವೇನು ಮಾಡಿದ್ರು ರೆಸ್ಪಾಂಡ್ ಮಾಡ್ದಲ್ಲೇ ಇದ್ದರೆ ಅಂಥವ್ರು ಡೆತ್ ಆಗಿದ್ದು ಇದೆ. ಸೊ ಡಿಪೆಂಡ್ಸ್, ಅದು ಎಂಥ ದೊಡ್ಡ ಇಂಪ್ಯಾಕ್ಟ್ ಇತ್ತು ಆ ಪೇಷಂಟ್ ಮೇಲೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ದಿನ ಹಾಸ್ಪಿಟ್ಲಲ್ಲಿ ಇರಬೇಕು ಅಂತ. ಬಟ್ ಮೈನರ್ ಸ್ಟ್ರೋಕ್ಸ್ ಇದ್ದರೆ 2-3 ಡೇಸ್ ಆ ಹಾಸ್ಪಿಟ್ಲಲ್ಲಿ ಇದ್ದಾಗ ನಾವು ಇನ್ನೂ ಏನು ಮಾಡ್ತೀವಿ, ನಾವು ಈಗಾಗಲೇ ಹೇಳಿದ ಹಾಗೆ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಏನು ಹೇಳಿದ್ವಿ ನಾವು, BP, ಶುಗರ್, ಥೈರಾಯ್ಡ್, ಕೊಲೆಸ್ಟ್ರಾಲ್, ಅದು ಹೊರತುಪಡಿಸಿ ಕೆಲವೊಂದೊಂದ್ಸಲಿ ಒಂದೊಂದು ಸಣ್ಣ ಕ್ಲಿನಿಕಲ್ ಕ್ಲೂ ಇರುತ್ತೆ. ಇದು ನೋಡಿದ್ರೆ ಯಾಕೋ ಶುಗರ್ ರಿಲೇಟೆಡ್ ಸ್ಟ್ರೋಕ್ ಅಥವಾ ಹೈಪರ್ ಟೆನ್ಷನ್ ರಿಲೇಟೆಡ್ ಸ್ಟ್ರೋಕ್ ಇರಲಿಕ್ಕಿಲ್ಲ, ಆ ಥರ ಏನಾದ್ರು ಕ್ಲೂ ನಮಗೆ ಸಿಗ್ತಿದೆ ಅಂತ ಅನಿಸಿದಾಗ ಈ ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಏನು ಹೇಳಿದ್ವಿ, ಈ ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಹೊರತುಪಡಿಸಿ ಮತ್ತಿನ್ನೇನಾದರೂ ಕಾರಣ ಇರಬಹುದಾ ಸ್ಟ್ರೋಕ್ ಆಗೋದಕ್ಕೆ ಅಂತಲೂ ನಾವು ಹುಡುಕ್ತೀವಿ. ಅದು ಎಲ್ಲ ಪೇಷಂಟಲ್ಲೂ ಮಾಡಿಸಲ್ಲ, ಒಂದು ಸ್ವಲ್ಪ ಈ ಥರ ಕ್ಲೂ ಬೇರೆ ಥರ ಏನಾದ್ರು ಸಿಕ್ಕಿದಾಗ ನಾವು ಅದನ್ನು ಮಾಡಿಸ್ತೀವಿ. ಯಾವ್ದಾದ್ರು ಕೆಲವೊಂದೊಂದ್ಸಲಿ ಹೆಂಗಾಗಿರುತ್ತೆ, ಆನುವಂಶಿಕವಾಗಿಯೇ ಕೆಲವೊಬ್ಬರಲ್ಲಿ ರಕ್ತ ಹೆಪ್ಪುಗಟ್ಟೋ ಚಾನ್ಸ್ ಜಾಸ್ತಿ ಇರುತ್ತೆ. ಅವ್ರಿಗೆ ಶುಗರ್ ಇರಲ್ಲ, BP ಇರಲ್ಲ, ಥೈರಾಯ್ಡ್ ಸಮಸ್ಯೆ ಏನೂ ಇಲ್ದಲೇನೂ ಇರಬಹುದು. ಆ ಥರ ಏನಾದ್ರು ಇರಬಹುದು ಇವರಲ್ಲಿ ಅಂತ ಅನ್ಸಿದ್ರೆ ಅದು ಜೆನೆಟಿಕ್ ಟೆಸ್ಟ್ ಸಪ್ರೇಟಾಗಿ ಮಾಡ್ತೀವಿ. ಮಾಡಿಸಿ ಅಕಸ್ಮಾತ್ ಅವ್ರಿಗೆ ಇದೆ ಅಂತ ಏನಾದ್ರು ಬಂದರೆ ಅವ್ರಿಗೆ ಕೊಡೋ ಟ್ರೀಟ್ಮೆಂಟೇ ಬೇರೆ, ಕನ್ವೆನ್ಷನಲ್ ಸ್ಟ್ರೋಕಿಗೆ ಕೊಡೋ ಟ್ರೀಟ್ಮೆಂಟೇ ಬೇರೆ ಇರುತ್ತೆ. ಓಕೆ, ಏನಪ್ಪ ಸ್ಟ್ರೋಕ್ ಆದ ನಂತರ ಎಲ್ಲರಂತೆ ಸಾಮಾನ್ಯ ಜೀವನವನ್ನು ರೋಗಿಗಳು ನಡೆಸಬಹುದಾ? ಡೆಫಿನೆಟ್ಲಿ ಅದಿದೆ, ಅದು ದಟ್ಸ್ ಹೋಪ್, ಅದು ಇದ್ದೇ ಇದೆ. ಅದು ಅಗೇನ್ ಅದು ಡಿಪೆಂಡ್ ಆಗೋದು ಸೈಜ್ ಆ್ಯಂಡ್ ಸೈಟ್ ಆಫ್ ಸ್ಟ್ರೋಕ್ ಮೇಲೆ, ಎಷ್ಟು ದೊಡ್ಡ ಸ್ಟ್ರೋಕ್ ಇತ್ತು ಅನ್ನೋದ್ರ ಮೇಲೇ. ಬಟ್ ನಿಮ್ಮದು ಬೆಸ್ಟ್ ಚಾನ್ಸ್ ಏನಿರುತ್ತೆ ಅಂತಂದರೆ, ಯಾವಾಗಲೂ ನೀವೆಷ್ಟು ಕೋಶಗಳು ಉಳಿಸ್ಕೊಂಡು ಬಂದ್ರಿ, ಎಷ್ಟು ಕೋಶಗಳು ಸಾಕಿನ ಮುಂಚೆ ಹಾಸ್ಪಿಟ್ಲಿಗೆ ಬಂದ್ರಿ,
ಎಷ್ಟು ಟೈಮ್ ಸೇವ್ ಮಾಡಿದ್ರಿ ಅನ್ನೋದ್ರ ಮೇಲೆ ಓವರ್ ಆಲ್ ಔಟ್ಕಮ್ ಡಿಪೆಂಡ್ ಆಗೋದು. ಸೊ ದಿಸ್ ಈಸ್ ಅ ವೆರಿ ವೆರಿ ಪಾಪ್ಯುಲರ್ ಸ್ಲೋಗನ್. ಇದೆಲ್ಲರೂ ನೆನ್ಪಿಟ್ಕೊಳ್ಳಿ, ಟೈಮ್ ಈಸ್ ಬ್ರೈನ್. ಅದು 10 ವರ್ಷ ಹಿಂದೆನೂ ಅದೇ ಸ್ಲೋಗನ್ನೇ, ಇಲ್ಲಿಂದ 100 ವರ್ಷ ಆದಮೇಲೂ ಅದೇ ಸ್ಲೋಗನ್ನೇ, ಟೈಮ್ ಈಸ್ ಬ್ರೈನ್. ಅದನ್ನು ಮಾತ್ರ ಮರಿಬೇಡಿ. ಯಾಕಂದರೆ ನೀವೆಷ್ಟು ಕೋಶ ಹಾಳು ಮಾಡ್ಕೊಂಡು ಬರ್ತಿರೋ ರಿಕವರಿಗೆ ಅಷ್ಟೇ ಕಷ್ಟ ಆಗುತ್ತೆ. ನಿಮ್ಮದು ಫ್ಯಾಮಿಲಿ ಮೇಲೆ ಎಕನಾಮಿಕ್ ಬರ್ಡನ್, ಒಂಥರ ಇಮೋಷ್ನಲ್ ಬರ್ಡನ್ ಎಲ್ಲ ಜಾಸ್ತಿನೇ ಆಗುತ್ತೆ ವಿನಃ ಕಾಂಪ್ಲಿಕೇಶನ್ ಜಾಸ್ತಿನೇ ಆಗುತ್ತೆ. ಸೊ ಇಮ್ಮಿಡಿಯೇಟ್ಲಿ ಬರೋದು ಒಳ್ಳೆ. ಬಟ್ ಸಣ್ಣ ಸ್ಟ್ರೋಕ್ ಇತ್ತು, ರಕ್ತನಾಳನ ಓಪನ್ ಮಾಡಿದ್ವಿ ಬೇಗನೆ, ಅಷ್ಟೊಂದು ಇಂಪ್ಯಾಕ್ಟ್ ಇರಲಿಲ್ಲ, ಮೆದುಳು ಇನ್ನೂ ಸತ್ತಿರಲಿಲ್ಲ, ಸಾಯಕ್ಕಿಂತ ಮುಂಚೆನೇ ನಾವು ಬ್ಲಡ್ ಫ್ಲೋನ ಎಸ್ಟಾಬ್ಲಿಷ್ ಮಾಡಿದ್ವಿ ಅಂತಂದರೆ ಆಲ್ಮೋಸ್ಟ್ 100% ರಿಕವರೂ ಆಗ್ತಾರೆ. ಆ ಥರನೂ ಆಗಿದ್ದಾರೆ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ರಿ, ಬಹಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ. ಕೊನೆಯದಾಗಿ ಸಾರ್ವಜನಿಕರಿಗೆ ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಓಕೆ, ಸ್ಟ್ರೋಕನ್ನು ಪ್ಲೀಸ್ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಇದು ಯಾವ ರೀತಿ ಕಾರ್ಡಿಯಾಕ್ ಎಮರ್ಜೆನ್ಸಿ ಇದೆಯೋ ಅದೇ ರೀತಿ ಮೆದುಳಿಂದು ಎಮರ್ಜೆನ್ಸಿನೇ ಇದು. ನಾ ಈಗಾಗಲೇ ಹೇಳಿದ ಹಾಗೆ ಹಾರ್ಟಲ್ಲಿ ಕ್ಲಾಟ್ ಆಗಿದ್ದಕ್ಕೆ ನಾವು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ, ಬ್ರೈನಲ್ಲಿ ಆಯಿತು ಅಂತಂದರೆ ಅದು ಬ್ರೈನ್ ಅಟ್ಯಾಕ್. ಸೊ ಇದು ಇನ್ಫ್ಯಾಕ್ಟ್ ವರ್ಲ್ಡ್ನಲ್ಲಿ ದಿಸ್ ಈಸ್ ಸೆಕೆಂಡ್ ಮೋಸ್ಟ್ ಕಾಮನ್ ಕಾಸ್ ಆಫ್ ಡಿಸೆಬಿಲಿಟಿ ಅನಿಸುತ್ತೆ, ಫಸ್ಟ್ ಆರ್ ಸೆಕೆಂಡ್ ಐ ಡೋಂಟ್ ನೋ, ಬಟ್ ಟಾಪ್ 5ನಲ್ಲಿ ಲೀಡಿಂಗ್ ಕಾಸ್ ಆಫ್ ಡಿಸೆಬಿಲಿಟಿ ಅಂತಂದರೆ ಸ್ಟ್ರೋಕ್ ಆದವರು ಫ್ಯಾಮಿಲಿ ಮೇಲೆ ತುಂಬಾ ಡಿಪೆಂಡೆಂಟ್ ಆಗಿರ್ತಾರೆ. ಅವ್ರದ್ದು ಡೇ ಟು ಡೇ ನೀಡ್ಸಿಗೂ ಡಿಪೆಂಡ್ ಆಗ್ತಾರೆ, ಇಮೋಷ್ನಲಿ ಡಿಪೆಂಡ್ ಆಗ್ತಾರೆ, ಫೈನಾನ್ಷಿಯಲಿ ಡಿಪೆಂಡೆಂಟ್ ಆಗಿರ್ತಾರೆ. ಒಂದೇನು ತಿಳ್ಕೊ, ಅಕಸ್ಮಾತ್ ಸಣ್ಣ ವಯಸ್ಸಿನಲ್ಲೇ ಇದೇನಾದ್ರು ಸ್ಟ್ರೋಕ್ ಆಯಿತು ಅಂತಂದರೆ ಇಟ್ ವಿಲ್ ಬಿ ಅ ಹ್ಯೂಜ್ ಬರ್ಡನ್ ಆನ್ ದ ಫ್ಯಾಮಿಲಿ. ಸೊ ಪ್ಲೀಸ್ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕೆ ಹೋಗ್ಬಿಡಿ. ದ ವೇ ಯು ಟೇಕ್ ಹಾರ್ಟ್ ಸೀರಿಯಸ್ಲಿ, ಅದೇ ರೀತಿ ಒಂದು ಸ್ವಲ್ಪ ಬ್ರೈನನ್ನು ಸೀರಿಯಸ್ ಆಗಿ ತೊಗೊಳ್ಳಿ. ಏನೇ ಸಿಮ್ಟಮ್ ಅನ್ಸಿದ್ರು ಪ್ಲೀಸ್ ಒಂದು ಕನ್ಸಲ್ಟೇಷನ್ ತಪ್ಪೇನಿಲ್ಲ, ಕನ್ಸಲ್ಟ್ ಮಾಡೋದ್ರಲ್ಲಿ ಬಂದು ಕನ್ಸಲ್ಟ್ ಮಾಡ್ಕೊಂಬಿಡಿ. ಖಂಡಿತವಾಗ್ಲೂ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದು ಬಹಳಷ್ಟು ಉತ್ತಮ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ಇನ್ನು ವೀಕ್ಷಕರೇ, ಸ್ಟ್ರೋಕ್ನ ಕುರಿತು ಎಷ್ಟೆಲ್ಲ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನಮ್ಮ ವೈದ್ಯರು ಕೂಡ ಬಹಳ ಸೂಕ್ಷ್ಮವಾಗಿ ತಿಳಿಸ್ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಯಾವುದೇ ಚಿಕ್ಕ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೂ ಕೂಡ ಇಗ್ನೋರ್ ಮಾಡಬೇಡಿ. ಸ್ಟ್ರೋಕ್ ಆಗ್ತಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಹತ್ತಿರದ ಆಸ್ಪತ್ರೆಗೆ ಹೋಗಿ. ನಾರಾಯಣ ಹೃದಯಾಲಯದಲ್ಲೂ ಕೂಡ ಫುಲ್ಲಿ ಎಕ್ವಿಪ್ಡ್ ಹಾಸ್ಪಿಟಲ್ ಇದಾಗಿದ್ದು ಎಲ್ಲ ರೀತಿಯ ಚಿಕಿತ್ಸೆಯೂ ಕೂಡ ಅವೈಲಬಲ್ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 1 ಕನ್ನಡ, ಇದು ನಿಮ್ಮ ಚಾನಲ್.